ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು PUC ಎಕ್ಸಾಮ್ ಪ್ರಿಪ್ರೇಷನ್ ಚಾನಲ್. PUC ದ್ವಿತೀಯ ವರ್ಷದ ಪೂರ್ವ ಸಿದ್ಧತಾ ಪರೀಕ್ಷೆ 2026 ವಿಷಯ ಅರ್ಥಶಾಸ್ತ್ರ. ಅಂಕಗಳು 80. ಭಾಗ ಎ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗಳಿಗೆ ವಿಡಿಯೋನ ಶೇರ್ ಮಾಡಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಜಾಯ್ನ್ ಆಗಿ ಎಂದು ಹೇಳುತ್ತಾ ಎಲ್ಲಾದರೂ ತಪ್ಪಾದರೂ ಸಹ ನಮಗೆ ಕ್ಷಮಿಸಿ. ಹಾಗೆ ರೋಮನ್ ಅಂಕಿ I ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಪ್ರತಿಯೊಂದಕ್ಕೂ 1 ಅಂಕ ಮಾತ್ರ. 1ನೇ ಕ್ವಶನ್, ಈ ಕೆಳಗಿನ ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರದ ಉದಾಹರಣೆಯಾಗಿದೆ? ಬಿ. ಕರೆ ಸೆನ್ಸರ್, ಅನುಭೋಗಿಯ ವರ್ತನೆ. ಹಾಗೆ 2ನೇ ಕ್ವಶನ್, ಸಾಮಾನ್ಯವಾಗಿ ಒಂದು ಔದಸ್ಸಿನ ವಕ್ರರೇಖೆಯ ಆಕಾರವು ಮೂಲಕ್ಕೆ P ನ ಮಧ್ಯವಾಗಿರುತ್ತದೆ. ಹಾಗೆ 3ನೇ ಕ್ವಶನ್, ಮಹಾ ಆರ್ಥಿಕ ಕುಸಿತ ವರ್ಷ 1929. ಹಾಗೆ 4ನೇ ಕ್ವಶನ್, NNA = GNP ಮೈನಸ್, ಇದಕ್ಕೆ ಕರೆಕ್ಟ್ ಆನ್ಸರ್ ಸವಕಳಿ. ಹಾಗೆ 5ನೇ ಕ್ವಶನ್, ಈ ಕೆಳಗಿನವುಗಳಲ್ಲಿ ಯಾವುದು ಕಾಗದದ ತೆರಿಗೆಯಾಗಿದೆ? ಉದಾಹರಣೆ ಅಬಕಾರಿ ತೆರಿಗೆ, ಅದು ರಾಂಗ್ ಇದೆ, ನಾವೇ ಮಿಸ್ಟೇಕ್ ಆಗಿದೆ, ಹಾಗಾಗಿ ಸಿ ಕರೆಕ್ಟ್ ಆನ್ಸರ್ ಆಗಿರುತ್ತದೆ. ಸಂಪತ್ತಿನ ತೆರಿಗೆ. ರೋಮನ್ ಅಂಕಿ 4, ಆವರಣದಲ್ಲಿರುವ ಸರಿಯಾದ ಉತ್ತರವನ್ನು ಆರಿಸಿ ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ. ಪ್ರತಿಯೊಂದಕ್ಕೂ 1 ಅಂಕ ಮಾತ್ರ. 6ನೇ ಕ್ವಶನ್, ಬಯಕೆಗಳನ್ನು ತೃಪ್ತಿಪಡಿಸುವ ಸರಕಿನ ಸಾಮರ್ಥ್ಯ ಡ್ಯಾಶ್ ದೃಷ್ಟಿಗುಣ ಆಗಿರುತ್ತದೆ. 7ನೇ ಕ್ವಶನ್, ದೀರ್ಘಾವಧಿಯಲ್ಲಿ ಎಲ್ಲ ಆದಾಯಗಳು ಬದಲಾಗುತ್ತವೆ. 8ನೇ ಕ್ವಶನ್, ಬೆಲೆ ಪಡೆಯುವ ಅರ್ಥವನ್ನು ಡ್ಯಾಶ್ ಮಾರುಕಟ್ಟೆಯ ಒಂದು ವಿಭಿನ್ನ ಗುಣವಾಗಿದೆ. ಇದು ನಾವೇ ಮಿಸ್ಟೇಕ್ ಬರೆದಿರೋದ್ರಿಂದ ಇದಕ್ಕೆ ಪರಿಪೂರ್ಣ ಪೈಪೋಟಿಯಾಗಿರುತ್ತದೆ. ಹಾಗೆ 9ನೇ ಕ್ವಶನ್, ಭಾರತದಲ್ಲಿ ನಾಣ್ಯಗಳ ಡ್ಯಾಶ್ ಬದಲಾವಣೆ ತರುತ್ತದೆ ಭಾರತ ಸರ್ಕಾರ. ಗುಣಕ ಗಾತ್ರವು ಡ್ಯಾಶ್ ಅನ್ನು ಮೌಲ್ಯವನ್ನು ಅವಲಂಬಿಸಿದೆ. MPC. ರೋಮನ್ ಅಂಕಿ 3, ಹೊಂದಿಸಿ ಬರೆಯಿರಿ. ಪ್ರತಿಯೊಂದಕ್ಕೂ 1 ಅಂಕ ಮಾತ್ರ. ಎ. ಸರಿಯಾದ ಬೇಡಿಕೆ ಸ್ಥಿತಿಸ್ಥಾಪಕತ್ವ. ಬಿ. ಶ್ರಮ. ಸಿ. SMC. ಡಿ. M3 ಮತ್ತು M4. ಈ ತೇಲುವ ವಿನಿಮಯ ದರ. ಎ. ಸರಿಯಾದ ಬೇಡಿಕೆ ಸ್ಥಿತಿಸ್ಥಾಪಕಕ್ಕೆ ಕರೆಕ್ಟ್ ಆನ್ಸರ್ ಸ್ಥಿರ ವಿನಿಮಯ ದರ. ಬಿ. ಶ್ರಮಕ್ಕೆ ಕರೆಕ್ಟ್ ಆನ್ಸರ್ ಕೂಲಿ. ಸಿ. SMCಗೆ ಕರೆಕ್ಟ್ ಆನ್ಸರ್ ವಿಶಾಲ ಹಣ. ಡಿ. M3 ಮತ್ತು M4 ಗೆ ಡಬಲ್ ಕರೆಕ್ಟ್ ಆನ್ಸರ್. ಇ. ತೇಲುವ ವಿನಿಮಯ ದರ. ತೇಲುವ ವಿನಿಮಯ ದರ VI ಬದಲಾಗುವ ವಿನಿಮಯ ದರ. ಹಾಗೆಯೇ ರೋಮನ್ ಅಂಕಿ 4, ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ. 12ನೇ ಕ್ವಶನ್, ಸರಿ. ಸೂಕ್ಷ್ಮ ಅರ್ಥಶಾಸ್ತ್ರ ಅರ್ಥ ಬರೆಯಿರಿ. ಸೂಕ್ಷ್ಮ ಅರ್ಥಶಾಸ್ತ್ರ ಅರ್ಥ ಸಣ್ಣ ಘಟಕಗಳ ಬಗ್ಗೆ ಸಣ್ಣ ಅಧ್ಯಯನಗಳನ್ನು ಸೂಕ್ಷ್ಮ ಅರ್ಥಶಾಸ್ತ್ರ ಎನ್ನುವರು. ಹಾಗೆ 13ನೇ ಕ್ವಶನ್, MRC ಅನ್ನು ವಿಸ್ತರಿಸಿ. ಸೀಮಂತ ಪ್ರತಿನಿಧಿನ ದರ. ಹಾಗೆ ಒಟ್ಟು ಸ್ಥಿರ ವೆಚ್ಚ ಎಂದರೆ ಎಲ್ಲ ಉತ್ಪಾದನಾಂಗಗಳ ವೆಚ್ಚ ಮಾಡಬಹುದಾದ ಆದಾಯವನ್ನು ಒಟ್ಟು ಸ್ಥಿರ ವೆಚ್ಚ ಎನ್ನುವರು. ಹಾಗೆ 15ನೇ ಕ್ವಶನ್, ಯಾವ ಕಾಯ್ದೆಯ ಮೂಲಕ ಕಾರ್ಮಿಕರ ವೇತನ ನಿರ್ದಿಷ್ಟ ಮಟ್ಟಕ್ಕಿಂತ ಕಡಿಮೆಯಾಗಿದೆ? 318. 16ನೇ ಕ್ವಶನ್, ವಸ್ತು ವಿನಿಮಯ ಪದ್ಧತಿ ಎಂದರೇನು? ಹಣವಿಲ್ಲದೆ ವಸ್ತುಗಳನ್ನು ವಿನಿಮಯ ಮಾಡುವುದು ವಸ್ತು ವಿನಿಮಯ ಪದ್ಧತಿ ಎನ್ನುವರು. ಈ ವಿಭಾಗ. ಈ ಕೆಳಗೆ 5ನೇ ರೋಮನ್ ಅಂಕಿ 5, ಈ ಕೆಳಗಿನ ಯಾವುದಾದರೂ 6 ಪ್ರಶ್ನೆಗಳಿಗೆ 4 ವಾಕ್ಯದಲ್ಲಿ ಉತ್ತರಿಸಿ. ಪ್ರತಿಯೊಂದಕ್ಕೂ 2 ಅಂಕ ಮಾತ್ರ. 17ನೇ ಕ್ವಶನ್, ವಾಸ್ತವಿಕ ಮತ್ತು ಮಾದರಿ ಅರ್ಥಶಾಸ್ತ್ರ ನಡುವಿನ ವ್ಯತ್ಯಾಸವೇನು? ಹಾಗೆ 18ನೇ ಕ್ವಶನ್, ಅನುಭೋಗಿ ವರ್ತನೆ ವಿವರಿಸುವ 2 ವಿಧಾನಗಳನ್ನು ತಿಳಿಸಿ. ಸ್ಥಾನದರ್ಶಕ, ಸಂಖ್ಯಾಸೂಚಕ. 19ನೇ ಕ್ವಶನ್, ಬೇಡಿಕೆ ವಿನಿಮಯವನ್ನು ತಿಳಿಸಿ. ಪ್ರತಿಫಲಾಂಗಗಳ ಪ್ರಮಾಣ ವಿಧಗಳನ್ನು ತಿಳಿಸಿ. ಭೂಮಿ ಗೇಣಿ, ಬಂಡವಾಳ ಬಡ್ಡಿ, ಶ್ರಮ ಕೂಲಿ, ಸಂಘಟನೆ ಲಾಭ. 21ನೇ ಕ್ವಶನ್, ದಾಸ್ತಾನು ಮತ್ತು ಹರಿವಿನ ನಡುವಿನ ವ್ಯತ್ಯಾಸವನ್ನು ಉದಾಹರಣೆಯೊಂದಿಗೆ ತಿಳಿಸಿ. 22ನೇ ಕ್ವಶನ್, ಬಾಹ್ಯತೆಗಳೆಂದರೇನು? ಅದರ ವಿಧಗಳ್ಯಾವು? ಋಣಾತ್ಮಕ ಬಾಹ್ಯತೆ, ಧನಾತ್ಮಕ ಬಾಹ್ಯತೆ. ಹಾಗೆ 23ನೇ ಕ್ವಶನ್, ಪುಕ್ಕಟೆ ಸವಾರದಾರರೆಂದರೇನು? ಪುಕ್ಕಟೆ ಸವಾರದಾರರಿಂದ ಯಾರು? ಅವರನ್ನು ಹಾಗೆ ಏಕೆ ಕರೆಯಲಾಗುತ್ತದೆ? 24ನೇ ಕ್ವಶನ್, ಬಾಹ್ಯ ವ್ಯಾಪಾರದ 2 ಪ್ರಕಾರಗಳನ್ನು ಹೆಸರಿಸಿ. 25ನೇ ಕ್ವಶನ್, ಮಿಥ್ಯಾವ್ಯಯದ ವಿರೋಧಾಭಾಸ ಅರ್ಥವನ್ನು ನೀಡಿ. 26ನೇ ಕ್ವಶನ್, ವ್ಯಾಪಾರ ಬಗೆಯ ವಿಧಗಳನ್ನು ಹೆಸರಿಸಿ. ಸಂದಾಯ ಬಗ್ಗೆ, ಕಂದಾಯ ಬಗ್ಗೆ. ಇದರಲ್ಲಿ ಯಾವ್ಯಾವ ಬಿಟ್ಟಿದ್ದೇವೆ ಕ್ವಶನ್ಗಳು. ಇದರ ಆನ್ಸರ್ ಟೆಲಿಗ್ರಾಮ್ ಚಾನಲ್ನಲ್ಲಿ ಕೊಟ್ಟಿರ್ತೇವೆ. ಸ್ವಲ್ಪ ಲಾಂಗ್ ಇರುವುದರಿಂದ. ಹಾಗೆ ನಿಮಗೆ ಸಹ ಲಾಂಗ್ ವಿಡಿಯೋ ಅಂತ ಬೋರ್ ಆಗಬಾರದಂತೂ ಸಹ ರೋಮನ್ ಅಂಕಿ 6, ಈ ಕೆಳಗಿನ ಯಾವುದಾದರೂ 5 ಪ್ರಶ್ನೆಗಳ ಪ್ರತಿಯೊಂದಕ್ಕೂ 12 ವಾಕ್ಯದಲ್ಲಿ ಉತ್ತರಿಸಿ. ಪ್ರತಿಯೊಂದಕ್ಕೂ 4 ಅಂಕಗಳು.
27ನೇ ಕ್ವಶನ್. ಒಂದು ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಇದು ಸಹ ಆ್ಯನ್ಯುವಲ್ ಎಕ್ಸಾಮ್ ಸಹ ಬರೋ ಸಾಧ್ಯತೆ ಇದೆ. ಹಾಗೆ ಪ್ರಿಪ್ರೇಟರಿ 2 ಸಹ ಬರುತ್ತದೆ, ಫಿಕ್ಸ್ ಇದೆ ಇದು. ಹಾಗೆ 28ನೇ ಕ್ವಶನ್. ಒಟ್ಟು ದೃಷ್ಟಿಕೋನ ಮತ್ತು ಸೀಮಿತ ದೃಷ್ಟಿಕೋನದ ನಡುವಿನ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ. ಇದು ಸಹ ಫಿಕ್ಸ್ ಇದೆ. ಬಟ್ ಇದರಲ್ಲಿ ಇದು ನೋಡ್ಕೊಂಡ್ರೆ ಆರಾಮಾಗಿ ನೀವು 5 ಅಂಕ 4ರಲ್ಲಿ 2 5ರಲ್ಲಿ 2 ಆದ್ರೂ ನೀವು ಟಚ್ ಮಾಡಬಹುದು. ಹಾಗೆ ಬದಲಿ ಸರಕು ಮತ್ತು ಪೂರಕ ಸರಕುಗಳ ನಡುವಿನ ವ್ಯತ್ಯಾಸಗಳನ್ನು ಗುರುತಿಸಿರಿ. ಇವುಗಳಿಗೆ ಎಲ್ಲವನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಬಿಟ್ಟಿರ್ತೇವೆ. ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತದೆ. ಚಾನಲನ್ನು ಜಾಯಿನ್ ಆಗಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಸಹ ಸಹಾಯವಾಗುತ್ತದೆ, ಶೇರ್ ಮಾಡಿ. ಹಾಗೆ ಬದಲಿ ಸರಕು ಮತ್ತು ಪೂರಕ ಸರಕುಗಳ ನಡುವಿನ ವ್ಯತ್ಯಾಸಗಳನ್ನು ಗುರುತಿಸಿ. 30ನೇ ಕ್ವಶನ್. ದೀರ್ಘಾವಧಿ ವೆಚ್ಚಗಳನ್ನು ವಿವರಿಸಿ. 31ನೇ ಕ್ವಶನ್. ಸಮತೋಲನ ಬೆಲೆ ಏಕಕಾಲದ ವಹಿವಾಟುಗಳ ಪರಿಣಾಮವನ್ನು ತೋರಿಸುವ ಕೋಷ್ಟಕವನ್ನು ಬರೆಯಿರಿ. 32ನೇ ಕ್ವಶನ್. ಯೋಜಿತವಲ್ಲದ ತಪಶೀಲು ಪಠ್ಯ ಶೇಖರಣೆ ಮತ್ತು ಕುಸಿತವನ್ನು ಉದಾಹರಣೆಯೊಂದಿಗೆ ವಿವರಿಸಿ. 33ನೇ ಕ್ವಶನ್. RBIನ ಕಾರ್ಯಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಇದು ತುಂಬ ಇಂಪಾರ್ಟೆಂಟ್ ಇದೆ. ಹಾಗೆ 35ನೇ ಕ್ವಶನ್ ಸಹ ನೋಡ್ಕೊಳ್ಳಿ. ಎಲ್ಲಾದರೂ ತಪ್ಪಿದ್ದರೆ